ನೋಡಿ ಕಲರ್ ಸಕ್ಕತ್ ಮಾತ್ರ ಬಂದಿದೆ. ಹಾಯ್, ನಮಸ್ತೆ ಎಲ್ರಿಗೂ. ಆರಾಮಿದ್ರಿ ನೀವು? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಇಲ್ಲಿ ಪನ್ನೀರ್ ಗ್ರೇವಿ ಕರಿ ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ರಿ. ಕೊತ್ತಂಬರಿ, ಟೊಮೊಟೊ, ಗೋಡಂಬಿ, ಗಸಗಸೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಬಾಣಲಿಗೆ ತವ ಇಟ್ಕೊಂಡಿದ್ದೀನಿ. ಅದು ತವಕ್ಕೆ ಎಣ್ಣೆ ಹಾಕ್ಕೊಂಡು ಸೋಂಪು, ಪಲಾವ್ ಎಲೆ, ಕಲ್ಲು ಹೂವು, ಸೋಂಪು, ಚಕ್ಕೆ, ಒಂದು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಣ ಕಸೂರಿ ಬರುತ್ತಲ್ಲ, ಮೆಂತ್ಯ, ಅದು ಒಣ ಡ್ರೈದು ಬರುತ್ತಲ್ಲ, ಅದು ಹಾಕ್ಕೋಬೋದು. ಅದು ಹಾಕ್ಕೊಂಡಾದ್ಮೇಲೆ ನಮ್ಗೆ ರುಬ್ಕೊಂಡಿದ್ದು ಟೊಮೊಟೊ ಪ್ಯೂರಿ ಇರುತ್ತಲ್ಲ, ಅದು ಚೆನ್ನಾಗಿ ಎಣ್ಣೆಗೆ ಹಾಕಬೇಕು. ಎಲ್ಲ ಫ್ರೈ ಆಗಿರುತ್ತಲ್ಲ, ಡ್ರೈದು ಸೋಂಪು ಎಲ್ಲ ಹಾಕಿದ್ದಿರುತ್ತಲ್ಲ, ಕೈದಿರುತ್ತಲ್ಲ, ಆವಾಗೆ ನಾವು ರುಬ್ಕೊಂಡಿದ್ದು ಪ್ಯೂರಿ ಹಾಕ್ಕೋಬೋದು. ಪ್ಯೂರಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದಾಗೆ ಅದು ತಳ ಹಿಡ್ಕೊತ್ತೆ. ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಅದು ಹಿಡ್ಕೊಂಡಾದ್ಮೇಲೆ ಕೈ ಆಡಿಸ್ತಾ ಇದ್ದಾಗೆ ಸ್ವಲ್ಪ ನಾವು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ಗಟ್ಟಿ ಸ್ವಲ್ಪ ಕರಿ ಅಂದರೆ ನಾರ್ಮಲಾಗಿ ಗಟ್ಟಿ ಇದ್ದರೆ ಚೆಂದ. ಇದು ಇದಕ್ಕೆ ಮಸಾಲೆ ಆದರೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಖಾರ, ಅರಿಶಿಣ, ಉಪ್ಪು, ಇದಕ್ಕಷ್ಟೇ ಮಸಾಲ. ಬೇರೆ ಬಿಟ್ಟು ಏನೂ ಹಾಕಿಲ್ಲ ಇದಕ್ಕೆ. ಇಷ್ಟು ಮಾತ್ರ ಇದ್ದರೆ ಸಾಕು. ಗೋಡಂಬಿ ಬಿಸಿನೀರಲ್ಲಿ ನೆನೆಸ್ಕೊಂಡು ಮತ್ತು ಗಸಗಸೆ ಬಿಸಿನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನಾನು. ಅವಾಗೆ ಹೇಳಕ್ಕೆ ಮರ್ತೋದೆ. ನೆನೆಸ್ಕೊಂಡಾದ್ಮೇಲೆ ಫ್ರೈ ಮಾಡುವಾಗೆ ನಾನು ರುಬ್ಕೊಳ್ಳೋಕೆ ಹಾಕ್ಕೊಂಡೆ. ಅದಾದಮೇಲೆ ಇವಾಗ ನೋಡಿ ಒಣ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಸಾಲ ಅದೆಲ್ಲ ಆ್ಯಡ್ ಮಾಡಿಕೊಂಡೆ. ಹಾಕ್ಕೊಂಡ್ಮೇಲೆ ನೋಡಿ ಮೇಲೆ ಎಣ್ಣೆ ಎಲ್ಲ ಬರ್ತೈತೆ, ತಳ ಹಿಡ್ಕೊತೈತೆ ಅಂತ ಕೈ ಆಡಿಸ್ತಾ ಇದ್ದೀನಿ. ಅದಾದಮೇಲೆ ಮುಚ್ಚಿಬಿಡ್ಬೇಕು. ಖಾರ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ನಮಗೆ ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಮುಚ್ಚಿಬಿಡ್ಬೇಕು. ಅದಕ್ಕೆ ಗಾರ್ನಿಕ್ಗೆ ಕೊತ್ತಂಬರಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಕುದ್ದಾದ್ಮೇಲೆ ಹಾಕ್ಕೋಬೋದು. ನೋಡಿ ಕಲರು ಮಾತ್ರ ಸಖತ್ತಾಗಿ ಕಾಣುತ್ತೆ. ಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಕರಿ ಗ್ರೇವಿ ಗಾರ್ನಿಕ್ ರೆಡಿ. ನೋಡಿ ಪನ್ನೀರ್ ಗ್ರೇವಿ ಕರಿ ರೆಡಿ. ಚಪಾತಿ ಜೊತೆ ಸಿದ್ಧ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಟೇಸ್ಟ್ ಆಗಿತ್ತು. ಹೀಗಿತ್ತು ಇವತ್ತಿನ ವಿಡಿಯೋ. ಓಕೆ, ಬಾಯ್ ಬಾಯ್. ನೋಡಿ ಕಲರ್ ಸಖತ್ ಮಾತ್ರ ಬಂದಿದೆ.